ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಯುವ ಜನತೆಗೆ ಎಐ ಶಿಕ್ಷಣದ ಕೊಡುಗೆ ಎಷ್ಟರ ಮಟ್ಟಿಗೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಆಗ್ತಾ ಇರುತ್ತೋ ಅದೇ ರೀತಿಯಾಗಿ ಯುವ ಜನತೆಗೆ ಇದೀಗ ಎಐ ಶಿಕ್ಷಣ ಅಂದ್ರೆ ಎಐ ಎಜುಕೇಶನ್ ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ಮಹತ್ವದ ಘೋಷಣೆಯನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ನಗರದ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದಂತಹ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಿ ಸಮಸ್ತ ರಾಜ್ಯದ ಜನತೆಯನ್ನ ಉದ್ದೇಶಿಸಿ ಸುದೀರ್ಘ ಭಾಷಣವನ್ನ ಮಾಡಿದ್ರು. ತಮ್ಮ ಭಾಷಣದಲ್ಲಿ ರಾಜ್ಯದ ಅಭಿವೃದ್ಧಿಯ ದೂರದೃಷ್ಟಿ, ಆರ್ಥಿಕ ಪ್ರಗತಿ, ಅದೇ ರೀತಿಯಾಗಿ ಬರ ನಿರ್ವಹಣೆ ಹಾಗೂ ಗ್ಯಾರಂಟಿ ಯೋಜನೆಗಳ ಸಾಧನೆಗಳನ್ನ ದೇಶದ ಮುಂದೆ ಇದೀಗ ತೆರೆದಿಟ್ಟಿರುವಂತದ್ದು. ಒಟ್ಟಾರೆಯಾಗಿ ಕಳೆದ 2 ತಿಂಗಳಲ್ಲಿ ಜನಸ್ನೇಹಿತ ಆಡಳಿತ ನೀಡಲು ಇದೀಗ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಪಂಚಾಯಿತಿ ಹಾಗೂ ಹೋಬಳಿ ಮಟ್ಟದಲ್ಲಿ ಇದೀಗ ಶಾಸಕರು ಸಭೆಯನ್ನ ನಡೆಸಿ ಸಾರ್ವಜನಿಕರ ಕುಂದುಕೊರತೆ ಮತ್ತು ಅವರ ನೋವುಗಳನ್ನ ಆಲಿಸಲು ಇದೀಗ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರಲಾಗ್ತಾ ಇರುವಂತದ್ದು. ಇನ್ನು ರಾಜ್ಯದಲ್ಲಿ ಎದುರಾಗಿರುವಂತಹ ಬರ ಪರಿಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದ್ದು ಪರಿಸ್ಥಿತಿಯನ್ನ ಪರಿಶೀಲನೆಗೆ ಪ್ರತಿಯೊಬ್ಬ ಸಚಿವರನ್ನ ಇದೀಗ ಜಿಲ್ಲೆಗಳಿಗೆ ಕಳಿಸಲಾಗ್ತಾ ಇದೆ. ಕೆರೆ ಕಟ್ಟೆಗಳನ್ನ ತುಂಬಿಸುವಂತಹ ಯೋಜನೆಗೆ ಇದೀಗ ಚಾಲನೆಯನ್ನ ನೀಡಲಾಗ್ತಾ ಇರುವಂತದ್ದು. ಇನ್ನು ಅದೇ ರೀತಿಯಾಗಿ ಬೆಂಗಳೂರು ನಗರದ ಕುಡಿಯುವ ನೀರಿನ ಅಭಾವವನ್ನ ತಪ್ಪಿಸೋದಕ್ಕೆ ಹಾಗೂ ಮೇಕೆದಾಟು ಯೋಜನೆಯನ್ನ ಜಾರಿಗೆ ತರಲು ಇದೀಗ ಸರ್ಕಾರ ಬದ್ಧವಾಗಿದೆ ಅಂತ ಇದೀಗ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ರಾಜ್ಯದ ತಲಾದಾಯ ಪ್ರಸ್ತುತ 4.33 ಲಕ್ಷ ರೂಪಾಯಿ ತಲುಪಿದ್ದು ಜಿಎಸ್ಟಿ ಸಂಗ್ರಹಣೆ ಕರ್ನಾಟಕ ದೇಶದಲ್ಲಿ 2ನೇ ಸ್ಥಾನದಲ್ಲಿರುವಂತದ್ದು. ಇನ್ನು ಮಾಜಿ ಸಿಎಂ ಆದಂತಹ ಸಿದ್ದರಾಮಯ್ಯನವರು ಆಡಳಿತವನ್ನ ಒಂದ್ ಕಡೆ ಸ್ಮರಿಸಿದಂತಹ ಅವರು ಕರ್ನಾಟಕದ ಆರ್ಥಿಕತೆಯನ್ನ $3 ಟ್ರಿಲಿಯನ್ ಅನ್ನ ತಲುಪಿಸುವಂತಹ ಬೃಹತ್ ನೀಲಿ ನಕ್ಷೆಯನ್ನ ಸಿದ್ಧಪಡಿಸಲಾಗಿದೆ ಅಂತ ಇದೀಗ ಹೇಳಿರುವಂತದ್ದು. ಒಟ್ಟಾರೆಯಾಗಿ 5 ಗ್ಯಾರಂಟಿ ಯೋಜನೆಗಳಿಗೆ 3 ವರ್ಷಗಳಲ್ಲಿ 15,000 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲಾಗಿದ್ದು ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ 2,000 ರೂಪಾಯಿ ಧನ ಸಹಾಯ ಹಾಗೂ ಶಕ್ತಿ ಯೋಜನೆಯಡಿ ಉಚಿತ ಪ್ರಯಾಣವನ್ನ ಕಲ್ಪಿಸಲಾಗಿದೆ. ಇದರಿಂದ ರಾಜ್ಯದಲ್ಲಿ ಮದುವೆ ಆಗಿರುವಂತಹ ಮಹಿಳೆಯರು ಅದೇ ರೀತಿಯಾಗಿ ಎದುರಿಸ್ತಾ ಇರುವಂತಹ ದೌರ್ಜನ್ಯಗಳಾಗಿರ್ಬೋದು ಇವೆಲ್ಲವೂ ಸಹ ಎಲ್ಲೋ ಒಂದ್ ಕಡೆ ಗಣನೀಯವಾಗಿ ಕಡಿಮೆ ಆಗಿದೆ ಅನ್ನುವಂತಹ ಮಾತನ್ನ ಇದೀಗ ಸಿಎಂ ಅವರು ಹೇಳಿರುವಂತದ್ದು. ಏನು ಬಸವಣ್ಣನವರ ತತ್ವವನ್ನ ಸರ್ಕಾರ ಇದೀಗ ನಡೀತಾ ಇದೆ. ಅದೇ ತತ್ವದ ಆದರ್ಶಗಳನ್ನ ತಿಳ್ಕೊಂಡು ಅದೇ ನಮ್ಮ ಸರ್ಕಾರ ನಡೀತಾ ಇರುವಂತದ್ದು. ಇನ್ನು ಮಹಾತ್ಮ ಗಾಂಧಿ ಆಗಿರ್ಬೋದು, ನೆಹರು ಆಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿರ್ಬೋದು, ಅದೇ ರೀತಿಯಾಗಿ ಸಾಕಷ್ಟು ಜನ ಹೋರಾಟಗಾರರನ್ನ ಸ್ಮರಿಸುತ್ತಾ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಹಾಗೂ ಕೃಷಿ ಕ್ಷೇತ್ರದ ಬೆಳವಣಿಗೆಗಳಿಗೆ ಇದೀಗ ಶ್ರಮಿಸೋದಾಗಿ ತಿಳಿಸಿರುವಂತದ್ದು. ಒಟ್ಟಾರೆಯಾಗಿ ಯುವ ಜನತೆಯ ಭವಿಷ್ಯವನ್ನ ಉಜ್ವಲಗೊಳಿಸೋದಕ್ಕೆ ಹಾಗೂ ತಾಂತ್ರಿಕವಾಗಿ ಸಜ್ಜುಗೊಳಿಸೋದಕ್ಕೆ ಇದೀಗ ಹಲವು ಕ್ರಾಂತಿಕಾರಿ ಕ್ರಮವನ್ನ ಕೈಗೊಳ್ತೀವಿ ಅಂತ ಇದೀಗ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಅಧಿಕಾರಕ್ಕೆ ಬಂದ ತಕ್ಷಣದಿಂದಲೇ ದಿಟ್ಟ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ ತಿಳಿಸಿದಂತಹ ಸಿಎಂ ಯುವ ಸಮೂಹದ ಶಕ್ತಿ ಕಿರಣಕ್ಕಾಗಿ ಇದೀಗ ಆದ್ಯತೆಯನ್ನ ನೀಡಲಾಗ್ತಾ ಇರುವಂತದ್ದು. ರಾಜ್ಯದ ವಿದ್ಯಾರ್ಥಿಗಳು ಹಾಗೂ ಯುವ ಜನತೆಗೆ ಇದೀಗ ಉದ್ಯೋಗ ಮಾರುಕಟ್ಟೆಯಲ್ಲಿ ಹೊಸ ಅವಕಾಶಗಳನ್ನ ಕಲ್ಪಿಸೋದಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದ್ರೆ ಎಐ ಶಿಕ್ಷಣವನ್ನ ಪರಿಚಯಿಸುವಂತಹ ನೂತನ ಕ್ರಮವನ್ನ ಒಂದಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯಕ್ರಮವನ್ನ ರೂಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯುವ ಜನರಲ್ಲಿ ದೇಶಭಕ್ತಿ, ಸಮಾನತೆ ಹಾಗೂ ನ್ಯಾಯಕತ್ವದ ಗುಣವನ್ನ ಬೆಳೆಸೋದಕ್ಕೆ ರಾಜ್ಯದ 10,000 ಭಾರತ ಜೋಡ್ ತಂಡಗಳನ್ನ ಇದೀಗ ನಿರೂಪಿಸಲು ಬೃಹತ್ ಯೋಜನೆಯೊಂದನ್ನ ಇದೀಗ ಹಮ್ಮಿಕೊಳ್ಳಲಾಗ್ತಾ ಇದೆ. ಇದು ಯುವ ಶಕ್ತಿಯೇ ನವ ಭಾರತದ ಒಂದಷ್ಟು ಅಡಿಪಾಯ. ಇನ್ನು ಅವರ ಅಭಿವೃದ್ಧಿಗೆ ಅಗತ್ಯವಿರುವಂತಹ ಕೌಶಲ್ಯ ತರಬೇತಿ ಹಾಗೂ ಉದ್ಯೋಗ ಅವಕಾಶವನ್ನ ಹೆಚ್ಚಿಸುವಂತಹ ಕಾರ್ಯಕ್ರಮಗಳು ಸರ್ಕಾರ ಯಾವಾಗಲೂ ಸಹ ಆದ್ಯತೆ ಕೊಡ್ತಾ ಇರುತ್ತೆ. ಅದು ನಮ್ಮ ಮೇಲಿರುವಂತಹ ಜವಾಬ್ದಾರಿ ಅಂತ ಹೇಳಿರುವಂತದ್ದು. ಇನ್ನು SSLC ಪರೀಕ್ಷೆಯಲ್ಲಿ 99% ಉತ್ತಮ ಫಲಿತಾಂಶವನ್ನ ಸಾಧಿಸಿದಂತಹ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದಂತಹ ಸಿಎಂ ಅಲ್ಪಸಂಖ್ಯಾತ ವಿದ್ಯಾರ್ಥಿ ವೇತನಕ್ಕೆ ಇದೀಗ 494 ಕೋಟಿ ರೂಪಾಯಿ ಬಿಡುಗಡೆಯನ್ನ ಮಾಡ್ತಾ ಇರುವಂತದ್ದು. ನೇರ ಖಾತೆಗೆ ವರ್ಗಾವಣೆ ಆಗ್ತಾ ಇರುವಂತದ್ದು. ಇನ್ನು ಈ ಪ್ರಕ್ರಿಯೆ ಜಾರಿಯಲ್ಲಿದೆ ಅಂತ ಈಗ ತಿಳಿಸಿರುವಂತದ್ದು. ಇನ್ನು ಬೆಳೆ ವಿಮೆ ಯೋಜನೆಯಡಿ 12.35 ಲಕ್ಷ ರೂಪಾಯಿ ರೈತರಿಗೆ 1,300 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಲಾಗ್ತಾ ಇದೆ. ಇನ್ನು ಕಳೆದ 1 ವರ್ಷದಲ್ಲಿ
9 ಲಕ್ಷ ಹಾಲು ಉತ್ಪಾದಕ ರೈತರ ಖಾತೆಗಳಿಗೆ ಇದೀಗ 2,600 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವರ್ಗಾಯಿಸಲಾಗಿರುವಂತದ್ದು ಅದನ್ನು ಸಹ ತಿಳಿಸಿರುವಂತದ್ದು. ಇನ್ನು ಸರ್ಕಾರ ಕ್ಷೇತ್ರದಿಂದ ಪ್ರತಿದಿನ 1.10 ಕೋಟಿ ಲೀಟರ್ ಹಾಲನ್ನ ಇದೀಗ ಸಂಗ್ರಹ ಮಾಡ್ತಾ ಇರುವಂತದ್ದು. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂದಿನಿ ಬ್ರ್ಯಾಂಡ್ ಅನ್ನ ಇದೀಗ ವಿಸ್ತರಿಸಲಾಗ್ತಾ ಇದೆ. ಅಷ್ಟೇ ಅಲ್ಲದೆ 275 ಸಂಚಾರಿ ಪಶು ವೈದ್ಯಕೀಯ ಘಟಕಗಳು ಮನೆ ಬಾಗಿಲಿಗೆ ಸೇವೆಯನ್ನ ನೀಡ್ತಾ ಇರುವಂತದ್ದು. ಇನ್ನು ಈ ವರ್ಷ 38 ಲಕ್ಷ ರೈತರಿಗೆ 30,000 ಕೋಟಿ ರೂಪಾಯಿ ಸಾಲ ಸೌಲಭ್ಯವನ್ನ ಒದಗಿಸುವಂತಹ ಗುರಿಯನ್ನ ಇದೀಗ ಹೊಂದಲಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ಪ್ರಮುಖವಾಗಿ ಈ ಬಾರಿ ಅಂದ್ರೆ ಈ ವರ್ಷ ಬಹಳ ಪರೀಕ್ಷೆ ಅಂತ ಬಂದಾಗ ನೀಟ್ ಪರೀಕ್ಷೆ ಬಹಳ ಗೊಂದಲವನ್ನ ಉಂಟು ಮಾಡಿತ್ತು ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಹಾಗೂ ಕೆಪಿಎಸ್ಸಿ ಪರೀಕ್ಷೆ ಅಕ್ರಮ ವಿಚಾರಗಳ ಕುರಿತು ಇದೀಗ ಮಾತನಾಡಿದಂತಹ ಸಿಎಂ, ವಿದ್ಯಾರ್ಥಿಗಳ ಆತಂಕವನ್ನ ನಿವಾರಿಸುವುದು ನನ್ನ ಕರ್ತವ್ಯ. ಪರೀಕ್ಷೆ ಪದ್ಧತಿಯನ್ನ ವೈಜ್ಞಾನಿಕ ಬದಲಾವಣೆಯನ್ನ ತರೋದಕ್ಕೆ ಒಂದ್ ಕಡೆ ಪರಿಣಿತ ಅಧಿಕಾರಿಗಳ ಸಮಿತಿಯನ್ನ ರಚಿಸಲಾಗ್ತಾ ಇರುವಂತದ್ದು. 2 ತಿಂಗಳುಗಳಲ್ಲಿ ವರದಿ ಬಂದ ನಂತರ ದೇಶಕ್ಕೆ ಮಾದರಿಯಾಗುವಂತಹ ಪರೀಕ್ಷಾ ಕ್ರಮವನ್ನ ಜಾರಿಗೆ ತರಲಾಗುವುದು ಅಂತ ಇದೀಗ ಭರವಸೆಯನ್ನ ನೀಡಿದ್ದಾರೆ. ಇನ್ನು ರಾಜ್ಯದ ಹಿಂದುಳಿದ ತಾಲೂಕುಗಳಲ್ಲಿ ಹೊಸ ಕೈಗಾರಿಕೆಗಳನ್ನ ಸ್ಥಾಪಿಸೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಮೊದಲ ಬಾರಿಗೆ ಧ್ವಜಾರೋಹಣ ಮಾಡಿದ್ದು ಅಂದ್ರೆ ಸಿಎಂ ಆದ ನಂತರ ಇದೀಗ ಧ್ವಜಾರೋಹಣವನ್ನ ಮಾಡಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ವಿಚಾರವಾದ ಕುರಿತು ಮಾತನಾಡಿದಂತಹ ಅವರು ಸಾಕಷ್ಟು ಈಗಾಗಲೇ ಜಲಭದ್ರತೆಯನ್ನ ಸುಧಾರಿಸೋದಕ್ಕೂ ಸಹ 112 ಪ್ರಮುಖ ಜಲಸಂಪನ್ಮೂಲ ಯೋಜನೆಗಳಿಗೆ ಒಟ್ಟು 16,000 ಕೋಟಿ ರೂಪಾಯಿ ವೆಚ್ಚದ ಅನುಮೋದನೆಯನ್ನು ಸಹ ಈಗಾಗಲೇ ನೀಡಿರುವಂತದ್ದು. ಏನೆಲ್ಲ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಎಲ್ಲಾ ಇರುವಂತಹ ಸಮಸ್ಯೆಯನ್ನು ಸಹ ಇದೀಗ ಮಾತನಾಡಿ ಎಕ್ಸಾಮ್ ಇಂದ ಹಿಡಿದು ನೀರಿನ ಸಮಸ್ಯೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಎಲ್ಲಾದ್ರ ಬಗ್ಗೆನೂ ಸಹ ಮಾತಾಡಿ ಎಲ್ಲಾ ನಿಟ್ಟಿನಲ್ಲೂ ಸಹ ಎಲ್ಲದಕ್ಕೂ ಸಹ ನಾವು ಪರಿಹಾರವನ್ನ ಕಂಡುಕೊಳ್ತೀವಿ ಅಂತ ಇದೀಗ ಸಿಎಂ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.